ಇದೇನ್ ಹಿಂಗ್ ಸೌಂಡ್ ಬರ್ತೈತೆ? ಗಾಡಿ ಮಾರ್ಬೇಕು ಕಣ, ರೆಡಿ ಮಾಡ್ಸಕ್ ಹೋಗಲ್ಲ, ಎಲೆಕ್ಟ್ರಿಕ್ ಸ್ವಿಚ್ ಆಗೋಣ ಅಂತ. ಯಾವ್ದು ಎಲ್ಲ ಜಾಸ್ತಿ ಹೇಳ್ತಾರೆ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು. ಬೇರೆ ಎಲೆಕ್ಟ್ರಿಕ್ ಗಾಡಿ ತಳೋದ್ಕಿಂತ ನಿನ್ ಗಾಡಿನ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡಿಸ್ಬಿಡು. ಇದಕ್ಕ ಹೆಂಗೆ? ಬರೀ 15 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಈ ಗಾಡಿನ ನೀವು 75 ಕಿಲೋಮೀಟರ್ ವರೆಗೂ ಓಡಿಸಬಹುದು. ನಾವಿವತ್ತು ಗ್ರೀನ್ ಟೈಗರ್ ಮೊಬಿಲಿಟಿಗೆ ಬಂದಿದೀವಿ. ಇವರು ನಿಮ್ಮ ಹತ್ರ ಇರೋ ಪೆಟ್ರೋಲ್ ಸ್ಕೂಟರ್ ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಅದರಲ್ಲಿ ಕೂಡ ಬ್ಯಾಟರಿನ ಚಾರ್ಜ್ ಮಾಡಕ್ಕೆ ನಿಮ್ಗೆ 14 ರಿಂದ 16 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅದ್ರ ಜೊತೆಗೆ 75 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ. ಮತ್ತೆ ಈ ಬ್ಯಾಟರಿ 1.82 ಕಿಲೋ ವ್ಯಾಟ್ಸ್ ಲಿಥಿಯಂ ಅಯಾನ್ ಬ್ಯಾಟರಿ ಆಗಿರುತ್ತೆ. ಚಾರ್ಜ್ ಮಾಡಬೇಕು ಅಂತಂದ್ರೆ ಗಾಡಿನೇ ತಗೊಂಡೋಗಿ ಚಾರ್ಜ್ ಮಾಡಬೇಕು ಅಂತಿಲ್ಲ, ಬ್ಯಾಟರಿನ ರಿಮೂವ್ ಮಾಡ್ಕೊಂಡು ಮನೆ ಒಳಗಡೆ ತಗೊಂಡೋಗಿ ಚಾರ್ಜ್ ಮಾಡ್ಕೊಬಹುದು. ರೈಡ್ ಕಂಫರ್ಟ್ ಗೋಸ್ಕರ ಇದ್ರಲ್ಲಿ ಕೊಟ್ಟಿರೋದು ಡ್ಯುಯಲ್ ರೇರ್ ಸಸ್ಪೆನ್ಷನ್ಸ್. ಈ ತರ ಅಪ್ಪಿದ್ದಾಗ ಗಾಡಿನ ಹಿಂದಕ್ಕೆ ತಳ್ಬೇಕು ಅನ್ನೋ ಟೆನ್ಷನ್ ಇಲ್ಲ, ಯಾಕೆಂದ್ರೆ ರಿವರ್ಸ್ ಮೋಡ್ ಕೂಡ ಇದೆ. ಮತ್ತೆ ಇವರು RTO ಅಪ್ರೂವ್ಡ್ ಕನ್ವರ್ಷನ್ ಮಾಡ್ಕೊಡೋದು. ಹೈ ಪವರ್ ಮಾಡಲ್ ಏನ್ ಗುರು ಹಿಂಗ್ ನುಗ್ತಾ ಐತೆ. ಇದ್ರಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ನಮಗೆ ಪರ್ಫಾರ್ಮೆನ್ಸ್ ಯಾವ ತರ ಬೇಕು ಆ ತರ ಚೇಂಜ್ ಮಾಡ್ಕೊಬಹುದು. ಇದರಲ್ಲಿ ಬ್ಯಾಟರಿ ಇಂಡಿಕೇಟರ್ ಕೂಡ ಇದೆ, ಎಷ್ಟು ಚಾರ್ಜ್ ಇದೆ ಅಂತ ನೋಡ್ಕೊಳಕ್ಕೆ. ನಿಮ್ ಗಾಡಿನ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡ್ಸ್ಕೊಂಡ್ಮೇಲೆ ಟೆನ್ಷನ್ ತಗೊಂಬೇಡಿ, ಏನೇ ಪ್ರಾಬ್ಲಮ್ ಬಂದ್ರು ಇವ್ರ ಹತ್ರನೇ ಆಫ್ಟರ್ ಸೇಲ್ ಸಪೋರ್ಟ್ ಇರುತ್ತೆ. ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಎಲ್ಲ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ನಿಮ್ಗೆ.